ಸರ್, ಕನ್ನಡ ಚಿತ್ರರಂಗ ಅನಾಗರಿಕತೆಯಿಂದ ಕೂಡಿದೆ, ಅನ್ಸಿವಿಲೈಸ್ಡ್ ಆರ್ಟಿಸ್ಟ್ಗಳು ತುಂಬಾ ಆಗಿದ್ದಾರೆ ಅನ್ನುವಂಥದ್ದು ಒಂದು ಹೇಳಿಕೆಯನ್ನ ಕನ್ನಡ ಚಿತ್ರರಂಗದ ಹಿರಿಯ ನಟ ಪ್ರಕಾಶ್ ಬೆಳವಾಡಿ ಅವರು ಕೊಟ್ಟಿರುವಂಥದ್ದು. ಸೊ ಹೌ ಡು ಯು ಪ್ರೊಟೆಕ್ಟ್ ಕನ್ನಡ ಇಂಡಸ್ಟ್ರಿ? ನಿಮ್ಗೆ ಆಗಿದ ಪರ್ಸನಲ್ ಎಕ್ಸ್ಪೀರಿಯನ್ಸ್ನ ಇಡೀ ಇಂಡಸ್ಟ್ರಿ ಮೇಲೆ ಹಾಕೋಕ್ಕಾಗಲ್ಲ. ಪ್ರಕಾಶ್ ಬೆಳವಾಡಿ ಬಗ್ಗೆ ತುಂಬ ಗೌರವ ಇದೆ, ನನಗೆ ರೆಸ್ಪೆಕ್ಟ್ ಇದೆ. ಅವರು ಹಿರಿಯ ನಟರು, ಅವರು ಥಿಯೇಟ್ರಲ್ಲಿ ನನ್ನ ಸ್ನೇಹಿತರು ಕೂಡ, ನಾನು ಭಾಳ ಇಷ್ಟಪಡುವಂಥ ಆ್ಯಕ್ಟ್ರು. ಆದರೆ ನಿಮ್ದು ಒಂದೇ ಅನುಭವನ ಎಲ್ಲರ ಮೇಲೆ ಹೇರೋಕ್ಕಾಗಲ್ಲ. ಯಾಕಂದರೆ ನೂರಾರು ವರ್ಷಗಳಿಂದ ಇಂಡಸ್ಟ್ರಿ ನಡೀತಾ ಇದೆ. ತುಂಬ ಡಿಗ್ನಿಫೈಡ್ ಅವರು ಬಂದಿದ್ದಾರೆ, ತುಂಬ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಬಂದಿದ್ದಾರೆ. ಅದರಿಂದಲೇ ಇಂಡಸ್ಟ್ರಿ ಬದುಕಿರೋದು. ನಾವಿದ್ದೀವಿ, ನೀವಿದ್ದೀರಾ, ಇಷ್ಟು ಜನ ಕೆಲಸ ಮಾಡ್ತಾಯಿದ್ದೀವಿ, ಎಲ್ಲರೂ ಅನ್ನ ತಿಂತಾಯಿದ್ದೀವಿ. ನಾವೆಲ್ಲ ಶಿಸ್ತಾಗಿ ಕೆಲಸ ಮಾಡ್ತಾಯಿದ್ದೀವಿ. ನಾನು ಕೆಲಸ ಮಾಡ್ತಾಯಿದ್ದೀನಿ ಶಿಸ್ತಾಗಿ, ನಾನು ಹೇಳ್ತೀನಿ. ಇವ್ರು ಕೆಲಸ ಮಾಡ್ತಿದ್ದಾರೆ, ನಮ್ಮ ಪ್ರೊಡ್ಯೂಸರ್ ತುಂಬ ಶಿಸ್ತಾಗಿ ಕೆಲಸ ಮಾಡ್ತಾಯಿದ್ದಾರೆ. ಈ ಥರ ನೂರಾರು ಟೀಮ್ ಇದೆ. ನೀವು ಒಂದು ಟೀಮ್ಗೋಸ್ಕರ ಇಡೀ ಕನ್ನಡ ಇಂಡಸ್ಟ್ರಿನ ಹೆಂಗೆ ಮಾತಾಡೋದು, ಅದು ತುಂಬ ರಾಂಗ್ ಅಂತ ನನಗೆ ಅನಿಸ್ತದೆ. ಮೇ ಬಿ ಯಾಕೆ ಮಾತಾಡಿದ್ರೆ ನಂಗೆ ಗೊತ್ತಿಲ್ಲ. ಅದು ಅವ್ರ ಬಗ್ಗೆ ನಂಗೆ ರೆಸ್ಪೆಕ್ಟ್ ಇದೆ, ಯಾಕಂದ್ರೆ ಹಿರಿಯರು. ಪದ್ಧತಿ ಇಲ್ಲ ಇದೆ, ಖಂಡಿತ ಇದೆ. ನಾನು ಈ ಸಿನಿಮಾಗೂ ಕಾಂಟ್ರಾಕ್ಟ್ ಮಾಡಿದ್ದೀನಿ, ಪ್ರೀವಿಯಸ್ ಎಲ್ಲ ಸಿನಿಮಾ. ಪ್ರತಿಯೊಬ್ಬ ಆರ್ಟಿಸ್ಟ್ಗಳಿಗೂ ನಮ್ಮಲ್ಲಿ ಅಗ್ರಿಮೆಂಟ್ ಇದೆ. ನೀವು ಮಾಡ್ಕೊಂಡಿಲ್ಲ ಅಂದ್ರೆ ಕೇಳ್ಬೇಕು. ನೀವು ಯಾಕೆ ಮಾಡ್ತಾ ಇಲ್ಲ ಅಗ್ರಿಮೆಂಟ್ನ ಮಾಡಿ ಅಂತ ಕೇಳಬೇಕು. ನೋ, ನನ್ನ ಸಂಪೂರ್ಣವಾಗಿ ನಾನು ಇಂಡಸ್ಟ್ರಿ ಬಗ್ಗೆ ಮಾತಾಡೋಕ್ಕೆ, ನಮ್ಮ ಇಂಡಸ್ಟ್ರಿ ಬಗ್ಗೆ ಎಲ್ಲದರಲ್ಲೂ ಇರುತ್ತಮ್ಮ. ಯಾವ ಇಂಡಸ್ಟ್ರಿ, ಮೆಡಿಕಲ್ಗೆ ಹೋಗಿ, ನೀವು ಒಂದು ಸಾಫ್ಟ್ವೇರ್ಗೆ ಹೋಗಿ, ಇನ್ನೊಂದು ಕಡೆ ಹೋಗಿ, ಕೆಟ್ಟವರು ಒಳ್ಳೆಯವರು ಎಲ್ಲ ಕಡೆ ಇರ್ತಾರೆ. ಈಗ ನಮ್ಮ ಹೆಣ್ಮಕ್ಳು ಧೈರ್ಯವಾಗಿ ಬಂದು ಸಿನಿಮಾ ಮಾಡ್ತಾರೆ ಅಂತಂದರೆ ನಾವೆಲ್ಲ ಪ್ರೊಟೆಕ್ಟ್ ಮಾಡಿದ್ರೆ, ನಾವೆಲ್ಲ ಈ ಧೈರ್ಯ ಕೊಟ್ಟಿರೋದಕ್ಕೆ ಬಂದು ಮಾಡ್ತಾ ಇರೋದು. ಅಷ್ಟು ವರ್ಷದಿಂದ ಇಂಡಸ್ಟ್ರಿಯಿಂದ ಹೆಣ್ಮಕ್ಳು ಕೆಲಸ ಮಾಡ್ತಾ ಬಂದಿಲ್ವಾ? ಅಂದರೆ ಪರಭಾಷೆಯಲ್ಲಿ ನನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ, ಗೌರವ ಕೊಡ್ತಾರೆ, ಕನ್ನಡ ಚಿತ್ರರಂಗಕ್ಕೂ ಕಂಪೇರ್ ಮಾಡಿದ್ರೆ ಅನ್ನೋದು. ನೋಡಿ, ನಮ್ಮ ಇಂಡಸ್ಟ್ರಿ ಹೆಂಗೆ ನಡ್ಕೊಂಡ್ಬಂದಿದ್ದು ಇಷ್ಟು ವರ್ಷ, ಅವ್ರನ್ನ ಹೆಂಗೆ ನಡ್ಸ್ಕೊಂಡಿದ್ದಾರೋ, ಯಾಕೆ ಆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅವ್ರಿಗಾಗಿದೆಯೋ ಐ ಡೋಂಟ್ ನೋ. ಅದು ಅವ್ರ ಪರ್ಸ್ನಲ್ ಎಕ್ಸ್ಪೀರಿಯನ್ಸು. ಆ ಪರ್ಸ್ನಲ್ ಎಕ್ಸ್ಪೀರಿಯನ್ಸಿಂದ ಕಂಪ್ಲೀಟ್ಲಿ ಇಂಡಸ್ಟ್ರಿ ಹಂಗೆ ಇದೆ ಅಂತ ಹೇಳೋಕ್ಕಾಗಲ್ಲ. ಈಗ ನಾವು ಹೆಂಗೆ ನಡ್ಸ್ಕೊಂಡಿದ್ದೀವಿ ಅಂತ ಕೇಳಿ ಸಪ್ತಮಿ ಅವ್ರನ್ನ. ಇಲ್ಲ, ಇವ್ರು ನಮ್ಮನ್ನು ಹೆಂಗೆ ನಡ್ಸ್ಕೊಂಡಿದ್ದಾರೆ ನಾವು ಹೇಳ್ತೀವಿ. ನಾನು ಇಷ್ಟು ವರ್ಷ ಕೆಲಸ ಮಾಡಿ ಉದಯ ಮೇತ್ ಅವ್ರ ಜೊತೆ 2 ಸಿನಿಮಾ ಮಾಡಿದ್ದೀನಿ. ಒಬ್ಬರ ಜೊತೆ 4 ಸಿನಿಮಾ ರಿಪೀಟ್ಲಿ ಕೆಲಸ ಮಾಡಿದ್ದೀನಿ, ಯೋಗರಾಜ್ ಸರ್ ಜೊತೆಗೆ. ಅವರೆಲ್ಲ ನನ್ನ ತುಂಬ ಅದ್ಭುತವಾಗಿ ನಡ್ಸ್ಕೊಂಡಿದ್ದಾರೆ, ತುಂಬ ಗೌರವ ಕೊಟ್ಟಿದ್ದಾರೆ. ನಾನೊಬ್ಬ ಸಣ್ಣ ಆರ್ಟಿಸ್ಟು, ಸಣ್ಣ ಪುಟ್ಟ ಪಾತ್ರ ಮಾಡ್ತಿದ್ದವನು. ಮಾದೇಶದಲ್ಲಿ ಒಂದು ಸಣ್ಣ ಪಾತ್ರಕ್ಕೆ ಬಂದವನು ನಾನು. ಕರ್ಕೊಂಬಂದು ಇಲ್ಲಿವರೆಗೂ ಬೆಳೆಸಿಲ್ವಾ ಇಂಡಸ್ಟ್ರಿ? ಯಾರು ಬೆಳೆಸಿರೋದು ಹಂಗಿದ್ರೆ? ಯಾರು? ಇವಾಗ ನೀವೆಲ್ಲ ಕೆಲಸ ಮಾಡ್ತಾಯಿದ್ದಾರೆ, ಇದು ಒಂದು ಇಂಡಸ್ಟ್ರಿ ಇದೆ. ನಾವೆಲ್ಲ ಸೇರ್ಕೊಂಡು ಕೆಲಸ ಮಾಡ್ತಾರೆ ಸಿನಿಮಾಗೇನೆ. ಹಂಗಾರೆ ನಾವು ಯಾರು ಸರಿ ಇಲ್ವಾ? ಅದು ಬೇರೆ, ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬೇರೆ. ಈ ಪ್ರೊಡಕ್ಷನಿಂದ ಇದಾಯಿತು, ಇವರಿಂದ ನನಗೆ ಹಿಂಗಾಯಿತು. ಅಫ್ಕೋರ್ಸ್ ಕೆಟ್ಟವ್ರು ಎಲ್ಲ ಕಡೆ ಇರುತ್ತೆ, ಅದನ್ನ ಹೇಳಿ ನೀವು. ಓವರಾಲ್ ಇಂಡಸ್ಟ್ರಿನೇ ಅನಾಗರಿಕತೆಯಿಂದ ಕೂಡಿದೆ ಅಂದರೆ ಎಂತೆಂಥ ಸಿನಿಮಾ ಮಾಡಿದ್ದಾರೆ ಕನ್ನಡದಲ್ಲಿ. ಹಂಗಾರೆ ಅದೆಲ್ಲ ಒಂದೇ ಸಲ ಹೋಯ್ತಾ? ಯಾರಿಗೂ ಬೆಲೆ ಇಲ್ವಾ? ಲಕ್ಷಾಂತರ ಜನ ಕೆಲಸ ಮಾಡಿದ್ದಾರೆ ಇಲ್ಲಿ. ಅವರು ಪರ್ಸ್ನಲ್ಲಾಗಿ ಮಾತಾಡ್ಕೊಳ್ಳಿ, ಅದು ಸರಿ. ಓವರಾಲ್ ಇಂಡಸ್ಟ್ರಿಗೆ ಮಾತಾಡೋದು ತಪ್ಪು. ನನ್ನ ಅನಿಸಿಕೆ ಇದು, ನನ್ನ ಒಪಿನಿಯನ್ ಇದು. ಎಸ್, ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.